ಈ ಭೂಮಿಯ ಮೇಲೆ ಉಸಿರಾಡುವ ಮೊದಲೇ ನಾನು ಹರಿಯುತ್ತಿದ್ದೆ. ರಾಜ ಮಹಾರಾಜರು ದೇವಾಲಯಗಳನ್ನು ನಿರ್ಮಿಸುವ ಮೊದಲೇ ನಾನು ಭೂಮಿಯನ್ನ ಕೆತ್ತಿದ್ದೆ. ಸಾಮ್ರಾಜ್ಯಗಳು ಉದಯಿಸುವುದನ್ನು ಹಾಗೂ ಬೀಳುವುದನ್ನು ನಾನು ನೋಡಿದ್ದೇನೆ. ಲಕ್ಷಾಂತರ ಜನರು ಪ್ರಾರ್ಥಿಸಲು ಮತ್ತು ಕಥೆಗಳನ್ನು ಹಂಚಿಕೊಳ್ಳಲು ನನ್ನ ಬಳಿಗೆ ಬಂದಿದ್ದಾರೆ. ಅವರೆಲ್ಲರ ಮಾತುಗಳನ್ನು ಸಹಸ್ರಾರು ವರ್ಷಗಳಿಂದ ನಾನು ಕೇಳಿದ್ದೇನೆ. ಆದರೆ ಇಂದು ಬಹಳ ದಿನಗಳಿಂದ ಮರೆತು ಹೋಗಿರುವ ಒಂದು ಮರೆಯಲಾಗದ ಕಥೆಯನ್ನು ಹೇಳಲು ಬಯಸುತ್ತೇನೆ. ಈ ಕಥೆಯು ಜೀವನದ ಆಚರಣೆಯ ಬಗ್ಗೆ. ದ ಸ್ಟೋರಿ ಈಸ್ ಅಬೌಟ್ ದ ಸೆಲೆಬ್ರೇಷನ್ ಆಫ್ ಲೈಫ್ ಇಟ್ ಸೆಲ್ಫ್. ಆರಂಭದಲ್ಲಿ ಜೀವವು ಕಡಲಾಳದ ಗರ್ಭದಲ್ಲಿ ತನ್ನ ಮೊದಲ ನಾದವನ್ನು ಮೊಳಗಿಸಿತು. ಸದಾ ನಿಗೂಢತೆಯಿಂದ ಆವರಿಸಿರೋ ಸಾಗರದ ಆಳದಲ್ಲಿ ಒಂದು ಮೂಕ ಜಗತ್ತು ತನ್ನ ಜೇಂಕಾರದ ಮೂಲಕ ಉದಯಿಸಲು ಕಾಯುತ್ತಿತ್ತು. ಕಾಲಾಯ ತಸ್ಮೈ ನಮಃ ಎಂಬಂತೆ ಕಾಲದ ಉದರವನ್ನು ಕತ್ತರಿಸಿ ಹೊರಬಂದ ರಮಣೀಯ ರೆಕ್ಕೆಗಳು. The world's first explorers. ಭೂವೈಜ್ಞಾನಿಕ ಇತಿಹಾಸದ ಪುಟಗಳನ್ನು ನೋಡಿದರೆ ಒಂದು ಅಚ್ಚರಿ ಕಾಡುತ್ತದೆ. ದ ಹಿಸ್ಟ್ರಿ ಆಫ್ ಲೈಫ್ ಸರಿಸುಮಾರು 300 ಕೋಟಿ ವರ್ಷಗಳು ಕಡಲ ಒಡಲಿನಲ್ಲೇ ಇತ್ತು. ಕಾಲಗರ್ಭ ಕಳೆದಂತೆ ಭೂಮಿಯಲ್ಲಿ ಒಂದು ಬೃಹತ್ ಕಠಿಣ ಕ್ರಾಂತಿಯೇ ನಡೆದು ಹೋಯಿತು. ಫಾರ್ ದ ಫಸ್ಟ್ ಟೈಮ್ ಜಲಜೀವಿಯು ವಿಕಸನಗೊಂಡು ಈ ಭೂಮಿಯ ಮೇಲೆ ಬದುಕುವ ಕಲೆಯನ್ನು ತೋರಿಸಿತು. ಸಹಸ್ರಾರು ವರ್ಷಗಳಿಂದ ಜಲರಾಶಿಯಲ್ಲಿ ಬದುಕು ಸಾಗಿಸುತ್ತಿದ್ದ ಜೀವಿಗಳಿಗೆ ಭೂಮಿಯ ಬದುಕು ಅತ್ಯಂತ ಕಠಿಣವಾಗಿತ್ತು. ಧಗಧಗನೆ ಉರಿಯುವ ಸೂರ್ಯನ ಶಾಖದ ತೀವ್ರತೆಗೆ ಈ ದುರ್ಬಲ ಮೃದು ಚರ್ಮಕ್ಕೆ ಸಂರಕ್ಷಣಾ ಕವಚಗಳ ಅವಶ್ಯಕತೆ ಇತ್ತು. ದಿಸ್ ಇಸ್ ದ ಟೈಮ್ ವೇರ್ ದ ನೇಚರ್ ಹ್ಯಾಸ್ ಶೋನ್ ಇಟ್ಸ್ ಟ್ರೂ ಪವರ್. ನೌ ದ ವರ್ಲ್ಡ್ ಬಿಲಾಂಗ್ಸ್ ಟು ದ ಜಾಯಿಂಟ್ಸ್. ಆಗ ನಡೆದದ್ದೇ ಮಾರಣ ಹೋಮ. ಈ ದೈತ್ಯಗಳ ಹಾವಳಿಯನ್ನು ಹಿಮ್ಮೆಟ್ಟಲು ಪ್ರಕೃತಿ ಯಾವುದೋ ಇನ್ನೊಂದು ಜೀವಿಯನ್ನು ಸೃಷ್ಟಿಸಲಿಲ್ಲ. ಬದಲಾಗಿ ಇಂತಹ ಸಂದರ್ಭದಲ್ಲಿ ಬದುಕುಳಿಯಲು ಒಂದೇ ಒಂದು ಮಾರ್ಗವಿತ್ತು. ಪ್ರಕೃತಿಯ ತಾಳಕ್ಕೆ ಕುಣಿಯುತ್ತಾ ಅದರ ಜೊತೆ ಹೊಂದಿಕೊಂಡು ಹೋಗಬೇಕಿತ್ತು. ಈ ಅಳಿದು ಉಳಿದ ಜೀವರಾಶಿಗಳಿಗೆ ಏನ್ ಮಾಡಬೇಕಂತ ತಿಳಿಯದೆ ತಲೆ ಎತ್ತಿ ಅನಂತ ಆಕಾಶವನ್ನು ನೋಡಿದ್ರು. The sky belongs to the fearless. ಆಕಾಶವು ನಿರ್ಭೀತಿಗೆ ಹೆಸರುವಾಸಿಯಾಗಿ ನಿರ್ಭೀತರಿಗೆ ಸೇರಿದ್ದು. ಗುರುತ್ವಾಕರ್ಷಣಾ ಶಕ್ತಿಯನ್ನು ಮೀರಿ ಆಕಾಶದಿ ಹಾರಾಟದ ಬದುಕು ಪ್ರಾರಂಭವಾಯಿತು.
ಬಟ್ ದ ಎವಲ್ಯೂಷನ್ ನೆವರ್ ಸ್ಟ್ಯಾಂಡ್ ಸ್ಟಿಲ್. ವಿಕಸನವು ಹರಿಯುವ ನದಿಯ ಹಾಗೆ ಸದಾ ರೂಪಾಂತರವಾಗ್ತಿರುತ್ತೆ. ಹಾಗಾದರೆ ಬದುಕುಳಿಯಲು ಅತ್ಯಂತ ದೊಡ್ಡ ಶಕ್ತಿ ನೀರಿನಲ್ಲೋ, ಭೂಮಿಯಲ್ಲೋ ಅಥವಾ ಆಕಾಶದಲ್ಲೋ ಎಂದು ಯೋಚಿಸಿದಾಗ ಹೃದಯದಲ್ಲಿ ಎಂದು ಮ್ಯಾಮಲ್ಸ್ಗಳು ಪ್ರೂವ್ ಮಾಡಿವೆ. ಲ್ಯಾಟಿನ್ ಭಾಷೆಯಲ್ಲಿ ಮ್ಯಾಮಲ್ಸ್ ಅಂದರೆ ಎದೆಯುಣಿಸುವ ತಾಯಿ. ಹಾರಾಟ ಹಾಗೂ ಹೋರಾಟದಿಂದ ಬದುಕುಳಿಯಲು ಸಾಧ್ಯವಿಲ್ಲ. ಪ್ರೀತಿ, ವಾತ್ಸಲ್ಯ, ಕಾಳಜಿ ಮತ್ತು ಪೋಷಣೆ ಇಂತಹ ಶಕ್ತಿಗಳಿಂದ ಕೂಡಿದ ತಾಯಿಯ ಎದೆಬಡಿತದಿಂದ ದ ಸ್ಟೋರಿ ಆಫ್ ಮ್ಯಾಮಲ್ಸ್ ಶುರುವಾಯಿತು. ಲಕ್ಷಾಂತರ ಜೀವರಾಶಿಗಳಲ್ಲಿ ಒಂದೇ ಒಂದು ಜೀವಿ ಮಾತ್ರ ಬದುಕುಳಿಯುವಿಕೆಯನ್ನ ಮೀರಿ ತನ್ನ ಕಲ್ಪನಾ ಶಕ್ತಿಯಿಂದ ಅಸ್ತಿತ್ವದ ಅರ್ಥವನ್ನು ಹುಡುಕುತ್ತಾ ಸಕಲ ಜೀವರಾಶಿಗಳಲ್ಲಿ ಅತ್ಯಂತ ಅನನ್ಯ ಎಂಬ ಪಟ್ಟದ ಪಟ್ಟಾಭಿಷೇಕದೊಂದಿಗೆ ಬದುಕುತ್ತಿರುವ ಮಾನವರು. ನಾಟ್ ದ ಸ್ಟ್ರಾಂಗೆಸ್ಟ್, ನಾಟ್ ದ ಟಾಲೆಸ್ಟ್, ನಾಟ್ ದ ಫಾಸ್ಟೆಸ್ಟ್, ಬಟ್ ದ ಪವರ್ಫುಲ್ ಆಫ್ ಆಲ್. ಸರಿಸುಮಾರು 87 ಲಕ್ಷ ಜೀವರಾಶಿಗಳಿಗೂ ಅತ್ಯಗತ್ಯವಾಗಿರೋ ಏಕೈಕ ವಸ್ತು ನೀರು. ವಾಟರ್, ದ ಎಲಿಕ್ಸರ್ ಆಫ್ ಲೈಫ್. ಮನುಷ್ಯನ ಬುದ್ಧಿವಂತಿಕೆಯೊಂದಿಗೆ ಒಂದು ವಿಚಾರ ಅವನ ಅರಿವಿಗೆ ಬಂತು. ಬ್ರಹ್ಮಾಂಡದ ಯಾವುದೇ ಮೂಲೆ ಆಗಲಿ ಒಂದು ಕಠೋರ ಸತ್ಯ ಶಾಶ್ವತ. ವಿತೌಟ್ ವಾಟರ್ ದೇರ್ ಇಸ್ ನೋ ಲೈಫ್. ಆದರೆ ಭೂಮಿಯಲ್ಲಿರುವ 97% ನೀರು ಅನಂತ ಸಾಗರಗಳಲ್ಲಿ ಶೇಖರಣೆಯಾಗಿದೆ. 2.5% ನೀರು ಮಂಜುಗಡ್ಡೆಯಾಗಿದೆ. ಒಟ್ಟು 99.5% ನೀರು ಕುಡಿಯಲು ಯೋಗ್ಯವಲ್ಲ. ಉಳಿದಿರೋ ನೀರನ್ನ ಸಮುದ್ರಕ್ಕೆ ಹೋಲಿಸಿದರೆ ಕೇವಲ ಕೆಲವು ಹನಿಗಳು ಕುಡಿಯಲು ಯೋಗ್ಯ. ಈ ಅಮೂಲ್ಯ ಹನಿಗಳೇ ಪರ್ವತಗಳನ್ನು ಕೆತ್ತುತ್ತಾ ನಾಗರಿಕತೆಗಳಿಗೆ ನಾಂದಿ ಹಾಡಿ ಪೋಷಿಸಿ ರಕ್ಷಿಸಿ ಸಕಲ ಜೀವರಾಶಿಗಳ ಜೀವನಕ್ಕೆ ಅಮರತ್ವದ ಅಮೃತವಾಗಿದೆ. ನದಿಗಳು ಒಂದು ದೈವಿಕ ವಿನ್ಯಾಸ. ಈ ಜೀವನದಿಗಳ ಪವಿತ್ರ ದಡಗಳು ನಾಗರಿಕತೆಯಲ್ಲದೆ ಬದುಕುಳಿಯುವಿಕೆಯನ್ನು ಮೀರಿ ಭಕ್ತಿ ಗೌರವಗಳ ಭಾವನೆಯನ್ನು ಸೃಷ್ಟಿ ಮಾಡಿದವು. ನಂಬಿಕೆ ಬಲವಾಯಿತು, ಆಧ್ಯಾತ್ಮಿಕತೆ ದೃಢವಾಗಿ ಬೇರೂರಿತು. ಹೇಗೆ ಇಚ್ಛೆ ಇರುವಲ್ಲಿ ಮಾರ್ಗವಿದೆಯೋ ಜೀವನದಿಗಳು ಹರಿಯುವಲ್ಲಿ ನಂಬಿಕೆಯ ಮಹಾಪೂರವೇ ಹರಿದು ಬರುತ್ತದೆ. ನದಿ ಎಲ್ಲಿ ಬಾಗುತ್ತದೆಯೋ ಅಲ್ಲಿ ವಿಧಿಯೂ ಸಹ ಬಾಗುತ್ತದೆ. ವೇರ್ ದೇರ್ ಇಸ್ ವಾಟರ್ there is life, and where there is life there is worship. ನದಿಗಳಿರುವಲ್ಲಿ ಜೀವನವಿದೆ, ಜೀವನವಿರುವಲ್ಲಿ ಭಕ್ತಿ ಗೌರವ ಜಾಗೃತವಾಗಿ ಪೂಜೆಗೈಯುವ ಕೈಂಕಾರ್ಯವಿದೆ. ಈ ಭೂಮಿಯ ಮೇಲೆ ಮಾನವ ಪಾದಾರ್ಪಣೆಯಾಗುವ ಮೊದಲು 2 ಶಾಶ್ವತ ಶಕ್ತಿಗಳಾದ ದೇವದಾನವರ ನಡುವೆ ಒಂದೇ ಒಂದು ಹನಿ ಅಮೃತಕ್ಕಾಗಿ ಯುದ್ಧವೇ ನಡೆಯಿತು. ಅಮರತ್ವದ ಅಮೃತಕ್ಕಾಗಿ ಬಹುಕಾಲ ದೇವದಾನವರ ನಡುವೆ ಘರ್ಷಣೆಯಾಯಿತು. ಕೊನೆಗೆ ಅಮೃತ ಉದ್ಭವವಾದ ಸಂದರ್ಭದಲ್ಲಿ ವ್ಯವಸ್ಥೆ ಹದಗೆಟ್ಟಿತು.
ಆಗ ಇಂದ್ರನ ಮಗ ಜಯಂತನು ಅಮೃತ ಕುಂಭವನ್ನು ವಶಪಡಿಸಿಕೊಂಡನು. 12 ದೈವಿಕ ಹಗಲು ರಾತ್ರಿಗಳ ಹೋರಾಟದ ಕೊನೆಯಲ್ಲಿ ಪವಿತ್ರ ಕುಂಭದಿಂದ 4 ನದಿಗಳಾದ ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ, ನಾಸಿಕ್ಗಳಲ್ಲಿ ಬಿದ್ದ 4 ಅಮೃತ ಬಿಂದುಗಳು ಕುಂಭಮೇಳದ ಜನನಕ್ಕೆ ಕಾರಣವಾಯಿತು. ಸಹಸ್ರಮಾನದಿಂದ ಇಂತಹ ದಂತಕಥೆಗಳು ಜೀವನದಿಗಳ ಇತಿಹಾಸವನ್ನು ಉತ್ಪ್ರೇಕ್ಷೆಯ ನಿಟ್ಟಿನಲ್ಲಿ ಸಾರಿ ಸಾರಿ ಹೇಳ್ತಿವೆ. ಸಾಗರಗಳಿಂದ ಆಕಾಶದವರೆಗೆ, ಭೂಮಿಯಿಂದ ಬ್ರಹ್ಮಾಂಡದವರೆಗೆ, ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಯಿಂದ ಮಾನವನ ಕುಲದವರೆಗೂ ಒಟ್ಟುಗೂಡೋ ಏಕೈಕ ಶ್ರೇಷ್ಠ ಆಧ್ಯಾತ್ಮಿಕ ಸಂಗಮವೇ ಕುಂಭಮೇಳ. The cosmic gathering where all beings unite. ಸಕಲ ಜೀವರಾಶಿಯು ಒಟ್ಟಾಗುವ ಪರಿಪೂರ್ಣ ವಿಶ್ವಸಭೆ, ಬ್ರಹ್ಮಾಂಡದ ಕೂಟ. ಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನು ಮೀರಿ ಒಂದು ವಿಭಿನ್ನ ಯುದ್ಧವು ಶುರುವಾಗುತ್ತದೆ. ಶಸ್ತ್ರಾಸ್ತ್ರಗಳ ಯುದ್ಧವಲ್ಲ, ಆದರೆ ಪದಗಳ ವಾದ ವಿವಾದ, ವಾಗ್ವಾದ, ವಿಚಾರಗಳ ಜ್ಞಾನದ ಯುದ್ಧ. ಸಂತರು ಮತ್ತು ವಿದ್ವಾಂಸರು ಮನುಕುಲದ ಒಳಿತಿಗಾಗಿ ಆಲೋಚನೆಯ ಘರ್ಷಣೆ ಮಾಡ್ತಾರೆ. ಇಲ್ಲಿ ಜ್ಞಾನವನ್ನು ಪರೀಕ್ಷಿಸಲಾಗುತ್ತೆ, ನಂಬಿಕೆಯನ್ನು ಪ್ರಶ್ನಿಸಲಾಗುತ್ತೆ ಮತ್ತು ಸತ್ಯವನ್ನು ಚರ್ಚೆಯ ಬೆಂಕಿಯಲ್ಲಿಟ್ಟು ಪುಟಕ್ಕಿಟ್ಟ ಚಿನ್ನದಂತೆ ಪರಿಶುದ್ಧ ಮಾಡಲಾಗುತ್ತೆ. The truth is forged in the fire of debate. ಈ ಕುಂಭಮೇಳವು ಭಿನ್ನಾಭಿಪ್ರಾಯಗಳನ್ನು ಮೌನಗೊಳಿಸದೆ ಆಚರಿಸುತ್ತಾ, ನಂಬಿಕೆಯ ತರ್ಕವನ್ನು ಪೂರೈಸುತ್ತಾ, ಬಹುತ್ವದ ಶಾಶ್ವತ ಧ್ವಜಧಾರಿಯಾಗಿರೋ ಸನಾತನ ಧರ್ಮ ಸಂಸತ್ತು. ಕುಂಭಮೇಳದ ಪವಿತ್ರ ನೀರು ಒಂದು ಪ್ರದೇಶ ಅಥವಾ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಲ್ಲ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ಪುರಾಣ ಪ್ರಸಿದ್ಧವಾದ ತಿರುಮಕೂಡಲು ನರಸೀಪುರದಲ್ಲಿ ಕಾಲಾತೀತವಾದ ಕಾವೇರಿ, ಕಪಿಲ, ಸ್ಫಟಿಕ ಸರೋವರಗಳು ಒಟ್ಟಿಗೆ ಹರಿದು ಇಲ್ಲಿ ಪವಿತ್ರ ಕುಂಭಮೇಳಕ್ಕೆ ಕಾರಣವಾಗಿದೆ. ಇಲ್ಲಿನ ಗುಂಜ ನರಸಿಂಹಸ್ವಾಮಿ ದೇವಾಲಯಕ್ಕೆ ಅಂಟಿಕೊಂಡಿರುವ ಒಂದು ದಂತಕಥೆಯು ರೋಚಕ ರಹಸ್ಯವನ್ನ ಪಿಸುಗುಟ್ಟುತ್ತದೆ. ಈ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವುದರಿಂದ ಕಾಶಿಗಿಂತಲೂ 1 ಗುಲಗಂಜಿ ಹೆಚ್ಚು ಪುಣ್ಯ ಪ್ರಾಪ್ತಿ. ಇದುವೇ ದಕ್ಷಿಣದ ಕುಂಭ. ಇಲ್ಲಿ ನಂಬಿಕೆ ಶಾಶ್ವತವಾಗಿ ಹರಿಯುತ್ತೆ, ದೈವಿಕತೆ ಮತ್ತೊಮ್ಮೆ ಸಂಗಮವಾಗುತ್ತೆ. ಉತ್ತರದ ಗಂಗೆ, ದಕ್ಷಿಣದ ಕಾವೇರಿ, ಈ 2 ಜೀವನದಿಗಳ ಮೂಲ ಬೇರೆಯಾದರೂ ಎರಡೂ ಕೂಡ ನಾಗರಿಕತೆಯ ತೊಟ್ಟಿಲುಗಳಿಗೆ ಸಾಕ್ಷಿಯಾಗಿದೆ. ಸರಿಸುಮಾರು 20 ಕೋಟಿ ವರ್ಷಗಳ ಹಿಂದೆ ಭೂಮಿಯಲ್ಲಿ ಎಲ್ಲ ಖಂಡಗಳು ಸೇರಿ ಒಂದು ಮಹಾಖಂಡವಾಗಿದ್ದವು. ಈ ಮಹಾಖಂಡವು ವಿಭಜನೆಯಾಗಿ
ಪಶ್ಚಿಮ ಘಟ್ಟಗಳು ಸೃಷ್ಟಿಯಾದಾಗಿನಿಂದಲೂ ಜೀವನದಿಯಾದ ಕಾವೇರಿ ಹರಿಯುತ್ತಲೇ ಇದೆ. ಸುಮಾರು 5 ಕೋಟಿ ವರ್ಷಗಳ ಹಿಂದೆ ಇಂಡಿಯನ್ ಹಾಗೂ ಯುರೇಷಿಯನ್ ಟೆಕ್ಟಾನಿಕ್ ಪ್ಲೇಟ್ಗಳ ಡಿಕ್ಕಿಯಿಂದ ಸಾಗರದಾಳದ ಪ್ರಪಾತವು ಆಕಾಶದ ಕಡೆ ಏರಿ ಬೃಹತ್ ಭವ್ಯವಾದ ಹಿಮಾಲಯವು ಸೃಷ್ಟಿಯಾಯಿತು. ದ ಕಿಂಗ್ ಆಫ್ ಮೌಂಟೈನ್ಸ್, ಪರ್ವತಗಳ ರಾಜನಾಗಿರುವ ಹಿಮಾಲಯದಿಂದ ಗಂಗಾಮಾತೆಯು ಹರಿಯುವುದನ್ನು ನೋಡಿದರೆ ಸ್ವರ್ಗದಿಂದಲೇ ಧರೆಗಿಳಿದು ಬಂದ ಹಾಗೆ ಭಾಸವಾಗುತ್ತದೆ. ಸಂಗಮ ಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗೋದಾದರೆ ಸದಾ ಈ ನೀರಿನ ಸಂಪರ್ಕದಲ್ಲಿರುವ ಮೀನುಗಳು ಎಷ್ಟೋ ಪುಣ್ಯವನ್ನು ಸಂಪಾದಿಸಿರಬೇಕಲ್ಲವೇ? ಸಂಗಮವಾಗೋ ನದಿಗಳು ದೈವೀಕತೆಯಿಂದ ಕೂಡಿರೋದು ಕೇವಲ ನಂಬಿಕೆಯಲ್ಲ. ಇದರ ಹಿಂದೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ಮರೆತು ಹೋದ ವಿಜ್ಞಾನವಿದೆ. 2 ಪ್ರಬಲ ನದಿಗಳು ಸಂಗಮ ಸ್ಥಳಗಳಲ್ಲಿ ಒಂದಾದಾಗ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಯಾನುಗಳು ಉತ್ಪತ್ತಿಯಾಗ್ತವೆ. ಅಯಾನ್ ಅಂದರೆ ಚಾರ್ಜ್ಡ್ ಕಣಗಳು. ಸಂಗಮ ಕ್ಷೇತ್ರಗಳಲ್ಲಿ ಮುಳುಗಿದಾಗ ಈ ಅಯಾನ್ಗಳು ಕಣ್ಣಿಗೆ ಕಾಣದ ರೀತಿಯಲ್ಲಿ ಜನಸಾಮಾನ್ಯರ ಮೆದುಳಿನಲ್ಲಿ ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ಮನಸ್ಸನ್ನು ಜಾಗೃತಗೊಳಿಸಿ, ಹೃದಯವನ್ನು ಶಾಂತಗೊಳಿಸಿ, ಚೈತನ್ಯವನ್ನು ಪುನಶ್ಚೇತನಗೊಳಿಸುವ ಒಂದು ಸಾಧನವಾಗಿದೆ. ಆದುದರಿಂದ ಈ ಸಂಗಮಿಗಳು ದೇಹ ಮಾತ್ರವಲ್ಲದೆ ಆತ್ಮವನ್ನೂ ಶುದ್ಧೀಕರಿಸುವುದಾಗಿದೆ. ಒಂದಾನೊಂದು ಕಾಲದಲ್ಲಿ ನದಿಗಳು ತುಂಬ ಶುದ್ಧವಾಗಿದ್ದವು. ಆದರೆ ಈಗ ಮಾನವರ ಅಜ್ಞಾನ ಹಾಗೂ ನಿರ್ಲಕ್ಷ್ಯದಿಂದ ನದಿಗಳು ಕಲುಷಿತವಾಗಿ ಉಸಿರುಗಟ್ಟುವ ಸ್ಥಿತಿಗೆ ಬಂದು ತಲುಪಿವೆ. ಇಂತಹ ನೀರಿನಲ್ಲಿ ಸ್ನಾನ ಮಾಡಿದರೆ ಹೇಗೆ ಆತ್ಮಶುದ್ಧಿಯಾಗಿ ಮೋಕ್ಷ ಸಂಪಾದಿಸುವುದು ಎಂಬ ಪ್ರಶ್ನೆ ಕಾಡುತ್ತೆ. ಕುಂಭಮೇಳವೆಂದರೆ ಕೇವಲ ಪವಿತ್ರ ನದಿಗಳಲ್ಲಿ ಮುಳುಗುವುದಲ್ಲ, ನದಿಗಳನ್ನು ಕಲುಷಿತಗೊಳಿಸಿ ನಂತರ ಪ್ರಾರ್ಥನೆ ಮಾಡುವುದಲ್ಲ. ಟು ಪ್ರೊಟೆಕ್ಟ್ ಆ್ಯಂಡ್ ಪ್ರಿಸರ್ವ್ ದ ರಿವರ್ಸ್ ಬಿಫೋರ್ ವಿ ಪ್ರೇ ಈಸ್ ದ ಟ್ರೂ ಪ್ರೇಯರ್. ಪ್ರಾರ್ಥಿಸುವ ಮೊದಲೇ ರಕ್ಷಿಸಿ ಸಂರಕ್ಷಣೆ ಮಾಡುವುದು ನಿಜವಾದ ಪ್ರಾರ್ಥನೆ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಯಿಂದ ಹಿಡಿದು ಇತ್ತೀಚಿನ ನಾಗರಿಕತೆಗಳವರೆಗೆ ನೀರು ನಮ್ಮೆಲ್ಲರನ್ನು ಒಂದುಗೂಡಿಸುತ್ತದೆ. ನೀರಿಲ್ಲದಿದ್ದರೆ ಇಡೀ ಅಸ್ತಿತ್ವವೇ ಧೂಳಿನಲ್ಲಿ ಮುಸುಕಾಗುತ್ತದೆ. ಈ ಶಾಶ್ವತ ನಿಯಮವನ್ನು ಅರಿತುಕೊಂಡು ನಮ್ಮ ಪೂರ್ವಜರು ನದಿಗಳು ಹರಿಯುವ ಪವಿತ್ರ ಸ್ಥಳಗಳಲ್ಲಿ ಜೀವನವನ್ನು ಆಚರಿಸಲು ಬೃಹತ್ ಸಭೆಗಳನ್ನು ಆಯೋಜಿಸುತ್ತಿದ್ದರು. ಸಕಲ ಜೀವರಾಶಿಗಳ ಜೀವಾಳವಾದ ಈ ಪವಿತ್ರ ಜೀವ ನದಿಗಳನ್ನು ರಕ್ಷಿಸಿ ಸಂರಕ್ಷಿಸುವುದೇ ನಿಜವಾದ ಕುಂಭಮೇಳ. ನದಿಗಳು ಗಡಿಗಳನ್ನು ಮೀರಿ ಹರಿಯುತ್ತಿದ್ದರೆ ಕುಂಭಮೇಳವು ಏಕೆ ಒಂದೇ ಭೂಮಿಗೆ ಬದ್ಧವಾಗಿರಬೇಕು? ಪ್ರತಿಯೊಂದು ನದಿಯು ಪೂಜ್ಯ ತಾಣವಾಗಲು ಏಕೆ ಸಾಧ್ಯವಿಲ್ಲ? ಪ್ರತಿಯೊಂದು ದೇಶವು ಈ ಪ್ರತಿಜ್ಞೆಯನ್ನು ಸ್ವೀಕರಿಸಲು ಏಕೆ ಸಾಧ್ಯವಿಲ್ಲ? ಕುಂಭಮೇಳವು ಜೀವಿ ಹಾಗೂ ಜೀವನದ ಆಚರಣೆಯಾಗಿದ್ದರೆ ಅದು ಇಡೀ ಜಗತ್ತಿಗೆ ಕರೆಯಾಗಿರಬೇಕಲ್ವೇ? ಇಫ್ ಕುಂಭಮೇಳ ಈಸ್ ಅ ಸೆಲೆಬ್ರೇಷನ್ ಆಫ್ ಲೈಫ್ ಇಟ್ ಸೆಲ್ಫ್, ಶುಡ್ಂಟ್ ಇಟ್ ಬಿ ಎ ಕಾಲ್ ಫಾರ್ ದ ಎಂಟೈರ್ ವರ್ಲ್ಡ್? ಈ ಗ್ರಹದ ಜೀವ ನದಿಗಳಾದ ನಾವು ಕರೆಯುತ್ತಿದ್ದೇವೆ, ನಮ್ಮನ್ನು ರಕ್ಷಿಸಿ ಎಂದು. ನೀವು ಉತ್ತರಿಸುವಿರಾ? ಹೇಳುವುದನ್ನೆಲ್ಲ ಹೇಳಿ ಕಥೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಆದರೆ ಒಂದೆರಡು ಮನದಾಳದ ಮಾತನ್ನು ಹೇಳೋ ಆಸೆ. ಹೇಗೆ ಜೀವವು ಉಸಿರಾಟವನ್ನು ನಿಲ್ಲಿಸೋದಿಲ್ವೋ,
ಜನರ ಪ್ರಾರ್ಥನೆಗಳು, ಕಥೆಗಳು, ಭರವಸೆಗಳು ಹಾಗೂ ನಂಬಿಕೆಯನ್ನು ತೆಗೆದುಕೊಂಡು ಮುಂದಿನ ದಡಕ್ಕೆ, ಮುಂದಿನ ಮುಂಜಾನೆಗೆ, ಮುಂದಿನ ಕುಂಭಕ್ಕೆ ಕೊಂಡೊಯ್ಯುವುದನ್ನು ನಾನು ಎಂದಿಗೂ ನಿಲ್ಲಿಸೋದಿಲ್ಲ. ಜೀವನದಿಗಳನ್ನು ಸಂರಕ್ಷಿಸೋ ಈ ನನ್ನ ಕರೆಗೆ ನೀವು ಪ್ರಾಮಾಣಿಕವಾಗಿ ಸ್ಪಂದಿಸಿ ಪ್ರಯತ್ನಿಸಿದ್ರೆ ಹಿಂದೆಂದು ಕಾಣದ, ಮುಂದೆಂದು ಅಳಿಸಲಾಗದ ಒಂದು ಕಠೋರ ಸತ್ಯ ಬ್ರಹ್ಮಾಂಡದ ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿರುತ್ತದೆ. ಅದೇನೆಂದರೆ, ಪವರ್ಫುಲ್ ಪೀಪಲ್ ಎಮರ್ಜ್ ಫ್ರಮ್ ದ ಪವರ್ಫುಲ್ ಪ್ಲಾನೆಟ್.